ಮತ್ತೊಂದು ಕಡೆ ರಾಜ್ಯದಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ. ಬಟ್ ಇದೇ ವಿಚಾರವನ್ನು ವಿಪಕ್ಷಗಳು ಇಟ್ಕೊಂಡು ಈಗ ಮುಗಿಬೀಳ್ತಾ ಇದ್ದಾವೆ. ರಾಜ್ಯದಲ್ಲಿ ಈ ಮೂಲಕ ಜಾತಿ ಗಣತಿಯ ಜಟಾಪಟಿ ಮುಗಿತಾ ಇಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆಯೋಗದ ಅಧ್ಯಕ್ಷರೇ ವರದಿಯ ಮೂಲ ಪ್ರತಿ ಇಲ್ಲ ಅಂತ ಹೇಳಿದ್ದಾರೆ. ಜಾತಿ ಗಣತಿಯ ಒರಿಜಿನಲ್ ಪ್ರತಿ ಸಿದ್ದರಾಮಯ್ಯ ಮನೆಯಲ್ಲಿದೆ. ಈಗ ಮಂಡಿಸಿರೋದು ಡೂಪ್ಲಿಕೇಟ್ ವರದಿ ಅಂಥೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಮೂಲ ಹಸ್ತಪ್ರತಿ ನಾಪತ್ತೆ ಪ್ರಕರಣ ನ್ಯಾಯಾಂಗ ತನಿಖೆ ಆಗಬೇಕು, ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನನಗೆ ನೋಡಿ, ಕಾಂಗ್ರೆಸ್ ಅವ್ರ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಏನಿಲ್ಲ. ಯಾಕೆಂದರೆ ಅವ್ರು ಮಾಡೋದೇ ಇಂಥ ಅಲ್ಕ ಕೆಲಸ. ಇಷ್ಟಾದ್ಮೇಲೂ ಕೂಡ ಇದು ಅಥೆಂಟಿಕ್ ತಾನಪ್ಪ. ಒಬ್ಬ ಆಯೋಗದ ಅಧ್ಯಕ್ಷ ಬರೆದಿರೋದು, ಅದೇ ಆಯೋಗ ಅಧ್ಯಕ್ಷ ಈಗ ವರದಿ ಕೊಟ್ಟಿರೋದು, ಅದೇ ಆಯೋಗದ ಅಧ್ಯಕ್ಷನೇ ಈಗ ವರದಿನ ಸಬ್ಮಿಟ್ ಮಾಡಿರೋದು. ಯಾವ ಸತ್ಯ ಅಂತೀರಾ? ನೀವೇ ಹೇಳಿ, ಸತ್ಯ ಎಲ್ಲಿದೆ ಅಂತ. ಇದು ರಕ್ತ ಕಣ್ಣೀರು ಪಚ್ಚಿ ಇದು ಈ ಆಯೋಗ ಈ ಜನಗಳಿಗೆ, ಯಾರು ಜಾತಿ ಗಣತಿಯನ್ನು ಕರ್ನಾಟಕದ 7 ಕೋಟಿ ಜನ, ಅವ್ರ ಜನಗಣತಿ ಮಾಡಿರೋದು 6 ಕೋಟಿ ಜನದ್ದು, 1 ಕೋಟಿ ಜನ ನಾಮ.